ಸಿಎಂ ಬಗ್ಗೆ ಅನಂತಕುಮಾರ್ ಹೆಗಡೆ ಬಿಟ್ಟ ಬಾಣ ಅವರಿಗೆ ಮುಳುವಾಗ್ತಾ ಇದೆ. ಸ್ವತಃ ಬಿಜೆಪಿ ನಾಯಕರೇ ಈ ಹೇಳಿಕೆ ಒಪ್ಪದೇ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು. ಮೊದಲು ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ. ಏಕವಚನದಲ್ಲಿ ಮಾತಾಡಿರೋದನ್ನ ನಾವು ಒಪ್ಕೊಳ್ಳೋದಿಲ್ಲ. ಒಬ್ಬ ಮುಖ್ಯಮಂತ್ರಿಗೆ ಅಗೌರವ ಮಾತಾಡೋದು ಸಾಮಾನ್ಯ ಪಕ್ಷನೂ ಒಪ್ಪಲ್ಲ. ಇದು ಖಂಡಿತ ಹೇಳ್ತೀವಿ, ನಾವು ಖಂಡಿಸ್ತೀವಿ. ಮತ್ತದೇ ಸಮರ, ಮತ್ತದೇ ಮಾತಿನ ಅಬ್ಬರ. ಕದನ ನಿಲ್ತಿಲ್ಲ, ಕಿವಿ ಮಾತುಗಳು ಕಡಿಮೆ ಆಗ್ತಿಲ್ಲ. ಹಿಡಿದಿದ್ದೇ ಪಟ್ಟು ಎಂಬಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರು ವಾಗ್ಯುದ್ಧದಲ್ಲಿ ಮುಳುಗಿ ಹೋಗಿದ್ದಾರೆ. ಸಿಎಂ ವಿರುದ್ಧ ಏಕವಚನದಲ್ಲಿ ನಿಂದಿಸಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಸಮರ್ಥನೆ ಮಾಡಿಕೊಳ್ತಿದ್ರೆ ಕಾಂಗ್ರೆಸ್ ನಾಯಕರು ತಿರುಗೇಟುಗಳನ್ನ ಕೊಡ್ತಿದ್ದಾರೆ. ಯಾವುದೇ ಧರ್ಮದ ಸಂಸ್ಕೃತಿ ಅಂತ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಅನಂತಕುಮಾರ್ ಹೆಗಡೆ ಹಾಗೂ ಬಿಜೆಪಿಯವರಿಗೆ ಸಂಸ್ಕೃತಿ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅಷ್ಟೇ ಹೇಳಿದ್ರು. ಇದಕ್ಕೆ ಇಂದು ಗರಂ ಆಗಿಯೇ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಈ ಬಗ್ಗೆ ಚರ್ಚೆ ಮಾಡೋಕೆ ಸಿದ್ದರಾಮಯ್ಯನನ್ನ ಎದುರಿಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ. ಸಂಸ್ಕೃತಿ ಅಂದ್ರೆ ಏನು? ಮನುಷ್ಯತ್ವ ಅಂತ ಗೊತ್ತಾಯ್ತಾ? ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು. ಮೊದಲು ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟ್ಗೆ. ಸಂಸ್ಕೃತಿ ಅಂದರೆ ಏನು, ಯಾವುದು ಸಭ್ಯತೆ, ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ. ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು. ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ, ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು. ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಸಭ್ಯತೆ ಬಗ್ಗೆ ಮಾತಾಡ್ತಾರೆ. ಅನಂತಕುಮಾರ್ ಹೆಗಡೆ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಿಡಿಕಾರಿದ ಅನಂತಕುಮಾರ್ ಹೆಗಡೆ ಸಿದ್ದರಾಮಯ್ಯನವರೇ ಮೊದಲು ನೀವು ಸಭ್ಯತೆ ಕಲ್ತ್ಕೊಳ್ಳಿ ಅಂತ ಖಾರವಾಗಿಯೇ ಕುಟ್ಕಿದ್ರು. ಇದು ಸಭ್ಯತೆನ? ಇದು ಸಂಸ್ಕೃತಿನ? ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ. ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ, ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನನಗೂ ಸಭ್ಯತೆ ಗೊತ್ತಿದೆ, ಸಂಸ್ಕೃತಿ ಗೊತ್ತಿದೆ. ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಮಗೆ ಪಾಠ ಮಾಡಿ. ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ. ಇಡೀ ಕರ್ನಾಟಕದ ಜನ ನೋಡಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನು ಬಿಡಿ. ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ. ಇಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅನಂತಕುಮಾರ್ ಹೆಗಡೆ ಹೆಲ್ತ್ ಕಡೆ ಗಮನ ಕೊಡ್ಲಿ ಅಂತ ಕೌಂಟರ್ ಕೊಟ್ಟಿದ್ರು. ಈ ಮಾತಿಗೂ ಕುಟುಕಿದ ಸಂಸದ ನನ್ನ ಆರೋಗ್ಯ ಚೆನ್ನಾಗಿದೆ ಎಂದಿದ್ದಾರೆ. ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ. ಇತ್ತ ದಿನೇಶ್ ಗುಂಡೂರಾವ್ ಮಾತನಾಡಿ ಇಂಥ ಹೇಳಿಕೆಗಳು ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತ ಹೇಳಿದ್ರು. ಆ ಥರ ಹೇಳಿಕೆಗಳು ಬಹಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ. ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾತನಾಡಬಾರ್ದು. ಅಂದರೆ ಅನಂತಕುಮಾರ್ ಹೆಗಡೆ ಅವರ ಒಂದು ರೀತಿ ಸಮಾಜದ ಆರೋಗ್ಯಕ್ಕೆ ಹಾನಿಕಾರ. ಒಂದು ಕಡೆ ಕಾಂಗ್ರೆಸ್ ಅನಂತಕುಮಾರ್ ವಿರುದ್ಧ ಗರಂ ಆಗ್ತಿದ್ರೆ ಇತ್ತ ಬಿಜೆಪಿ ನಾಯಕರು ಕೂಡ ಅನಂತಕುಮಾರ್ ಹೇಳಿಕೆ ಸರಿಯಿಲ್ಲ ಅಂತಿದ್ದಾರೆ. ನೋಡಿ, ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು. ಅವರು ಅನಂತಕುಮಾರ್ ಹೆಗಡೆಯವರ ಕಾರ್ಯಶೈಲಿ ಭಿನ್ನ ಇದೆ. ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ. ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋನು. ಹಾಗಾಗಿ
ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯರು ಹಿಂದುಳಿದ ವರ್ಗದವರು, ಒಬ್ಬ ಮುಖ್ಯಮಂತ್ರಿ ರಾಜಕೀಯವನ್ನು ಅವರು ವಿರೋಧ ಮಾಡ್ಬೋದು, ರಾಜಕಾರಣ ವ್ಯತ್ಯಾಸ ಇರುತ್ತೆ. ಆದರೆ ಹಗುರವಾಗಿ ಏಕವಚನದಲ್ಲಿ ಮಾತಾಡಿದ್ದನ್ನು ಒಕ್ಕೋರ್ಲಿಂದ ನಾವಂತೂ ಖಂಡಿಸ್ತೀವಿ. ಅವರು ಲೋಕಸಭಾ ಸದಸ್ಯ ಕೇಳಿ ಬೇಡನ್ನಲ್ಲ, ಅವರ ವೈಯಕ್ತಿಕ ಅದು. ಆದರೆ ಯಾವುದೋ ಸ್ಪರ್ಧೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಅಗೌರವ ಮಾತಾಡೋದು ಸಾಮಾನ್ಯ ಪಕ್ಷನೂ ಒಪ್ಪಲ್ಲ, ರಾಜ್ಯದ ಅಧ್ಯಕ್ಷ ಒಪ್ಪಲ್ಲ, ಯಾರೂ ಒಪ್ಪಲ್ಲ. ಇದು ಖಂಡಿತ ಹೇಳ್ತೀವಿ, ನಾವು ಖಂಡಿಸ್ತೀವಿ ಅಂತ ಹೇಳಿ. ಸದ್ಯ ಅನಂತಕುಮಾರ್ ಹೇಳಿಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ಕಾಳಗಕ್ಕೆ ಅಸ್ತ್ರ ಕೊಟ್ಟಿದೆ. ದಿನ ದಿನಕ್ಕೂ ಈ ಸಮರ ಜೋರಾಗ್ತಿದ್ದು ಬ್ರೇಕೇ ಬೀಳ್ತಿಲ್ಲ. ಮುಂದೆ ಇದು ಎಲ್ಲಿಗೆ ಹೋಗುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕಾಂಗ್ರೆಸ್ ವಿರುದ್ಧ ಅನಂತಕುಮಾರ್ ಹೆಗಡೆ ವಾಗ್ದಾಳಿ, ಬಿಜೆಪಿ ಸಂಸದರ ಆರೋಪಕ್ಕೆ DCM DK ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅನಂತಕುಮಾರ್ ಹೆಗಡೆ ಸಿದ್ದರಾಮಯ್ಯನವರ ವಿರುದ್ಧ ವಿಶೇಷವಾಗಿ ಹೇಳಿರುವಂತಹ ವಿಚಾರ. ಬಿಜೆಪಿ ಸಂಸದರ ಆರೋಪಕ್ಕೆ DK ಶಿವಕುಮಾರ್ ಈಗ ಮಾತನಾಡಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ನಾಯಕರೇ ಉತ್ತರ ಕೊಟ್ಟಿದ್ದಾರೆ, ಹೀಗಾಗಿ ನಾನು ಹೆಚ್ಚಿನ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ, ಅದಕ್ಕೆ ಬಿಜೆಪಿಯವರೇ ಈಗ ಉತ್ತರ ಕೊಟ್ಟಿದ್ದಾರೆ. ಅವರೇ ಒಪ್ಕೊಂಡಿಲ್ಲ, ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟ್ ಅನ್ನು ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಂತದ್ರಲ್ಲಿ ಇನ್ನು ನಾವು ಹೇಳೋದೇನಿದೆ ವಿಶೇಷವಾಗಿ ಅಂತ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ನಾಯಕರುಗಳೇ ಉತ್ತರ ಕೊಟ್ಟಿದ್ದಾರೆ. ಫಸ್ಟು ಬಿಜೆಪಿ ನಾಯಕರುಗಳು ಏನು ಅವ್ರಿಗೆ ಹೇಳಿದ್ದಾರೆ, ಅವ್ರ ಸಂಸ್ಕೃತಿ ವಿಚಾರ ಮಾತಾಡಿದ್ದಾರೆ. ಬಿಜೆಪಿ ನಾಯಕರುಗಳೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ, ನಾನೇನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ನಾಯಕರುಗಳೇ ಉತ್ತರ ಕೊಟ್ಟಿದ್ದಾರೆ. ಫಸ್ಟು ಬಿಜೆಪಿ ನಾಯಕರುಗಳು ಏನು ಅವ್ರಿಗೆ ಹೇಳಿದ್ದಾರೆ, ಅವ್ರ ಸಂಸ್ಕೃತಿ ವಿಚಾರ ಮಾತಾಡಿದ್ದಾರೆ. ಬಿಜೆಪಿ ನಾಯಕರುಗಳೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ, ನಾನೇನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ಇನ್ನು ಸಿಎಂ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಕಾರವಾರ, ಶಿವಮೊಗ್ಗ, ವಿಜಯನಗರ, ಕೊಪ್ಪಳ ಸೇರಿ ಹಲವು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಚಪ್ಪಲಿಯಲ್ಲಿ ಹೊಡೆಯೋ ಮೂಲಕ, ಜೊತೆಗೆ ಪ್ರತಿಕೃತಿಯನ್ನ ದಹಿಸೋ ಮೂಲಕ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಖಂಡಿಸಿ ಕೂಡಲೇ ಬಂಧಿಸಬೇಕು ಅವ್ರನ್ನ ಅಂತ ಈಗ ಪ್ರತಿಭಟನೆ ಆಗ್ತಾ ಇದೆ. ಅದು ಕಾರವಾರ, ಶಿವಮೊಗ್ಗ, ಕಾರವಾರದ ಶಿರಸಿಯಲ್ಲೂ ಕೂಡ ಪ್ರತಿಭಟನೆ ಆಗ್ತದೆ, ಕೊಪ್ಪಳದಲ್ಲಿ ಆಗ್ತಾ ಇದೆ. ಹಾಗೆ ಶಿವಮೊಗ್ಗ, ವಿಜಯನಗರದಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಪ್ರತಿಕೃತಿಯನ್ನ ದಹಿಸಿ, ಹಾಗೆ ಅವರ ಈ ಚಿತ್ರಕ್ಕೆ, ಫೋಟೋಗೆ ಚಪ್ಪಲಿಯಿಂದ ಹೊಡೆಯೋ ಮೂಲಕ ಧಿಕ್ಕಾರ ಕೂಗ್ತಾ ಕೋಮುವಾದ, ಜೊತೆಗೆ ಕೋಮು ಗಲಭೆಯನ್ನ ಎಬ್ಬಿಸೋದು ಇವರ ಹುನ್ನಾರ, ಇವರ ಉದ್ದೇಶ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ.